ಹೋಗೋಣ. ಯಾರ್ಯಾರು ತಡಗವಾಡಿಯವ್ರು ನೋಡ್ತಿರ್ತೀರಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ಮನೇಲಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ, ಬಾಬೈನ ಹಬ್ಬ ನನ್ನ ದ ಮೋಸ್ಟ್ ಫೇವ್ರೆಟ್ ಹಬ್ಬ ನನಗೆ ಇದು. ಮತ್ತು ನಮ್ಮ ಮನೆ ದೇವ್ರ ಹಬ್ಬ. ಮನೆ ದೇವ್ರ ಹಬ್ಬನ 5 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಮತ್ತು ಬಾಬೈನ ಹಬ್ಬನ ಪ್ರತಿ ವರ್ಷ ಮಾಡ್ತಾರೆ. ನನಗೆ ಬಾಬೈನ ಹಬ್ಬ ಅಂದರೆ ಏನೋ ಒಂಥರ ಇಷ್ಟ. ಯಾಕಂದರೆ ಆ ಟಮಟೆ ಸೌಂಡು, ಆ ಡ್ಯಾನ್ಸ್ ಸ್ಟೆಪ್ಪು, ಮತ್ತು ದೇವಸ್ಥಾನದ ಹತ್ರ ಹೋಗೋದು, ಅಂದರೆ ಇಡೀ ಊರು ಜನ ಎಲ್ಲ ಸೇರೋದು ಅಂದರೆ ಅದೊಂದು ಹಬ್ಬಕ್ಕೆ. ಸೊ ನನಗೆ ಆ ಹಬ್ಬ ಅಂದರೆ ತುಂಬ ಇಷ್ಟ. ನನಗೆ ಎಲ್ಲಿದ್ರೂ ಓಡಿ ಬಂದುಬಿಡ್ತೀನಿ ನಾನು. ಇವತ್ತು ಹಂಗೆ ಬಂದಿದ್ದೀನಿ. ಇವತ್ತು ನಾಳೆ ಹಬ್ಬ. ಇವತ್ತು ನೈಟ್ ಇರುತ್ತೆ, ನಾಳೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಬೆಳಗ್ಗೆ ಬಂದೆ ಊರಿಗೆ. ಬಂದು ನನಗೆ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಂದು ಆಲ್ರೆಡಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಪೂರ್ತಿ ನಮ್ಮ ಬಾಬೈನ ಹಬ್ಬದ್ದಾಗಿರುತ್ತೆ. ಪ್ರತಿಯೊಂದ್ರದ್ದು ಅದ್ರದ್ದು ಹಿಸ್ಟ್ರಿ ಎಲ್ಲ. ಇದಕ್ಕೊಂದು ವರ್ಷದಲ್ಲಿ ನಾನು ಈ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ. ಅದು 2 ಮಿಲಿಯನ್, ಐ ಥಿಂಕ್ 2.5 3 ಮಿಲಿಯನ್ಸ್ ಎಷ್ಟೋ ಹೋಗಿತ್ತು ಆ ವಿಡಿಯೋ. ಅದೊಂಥರ ನನಗೆ, ಬಿಕಾಸ್ ಈ 1 ವರ್ಷದ ಗ್ಯಾಪಲ್ಲಿ ಯೂಟ್ಯೂಬ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ, ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ನೈಟ್ ತೋರಿಸ್ತೀನಿ ಆಯಿತಾ. ಇದು ನಮ್ಮ ಮನೇಲಿ ನೋಡಿ ಒಳ್ಳೆ ಕಾಡು ಬೆಳೆಸ್ದಂಗೆ ಬೆಳೆಸೋರು ನಮ್ಮ ಮಮ್ಮಿ ಎಲ್ಲ ತಗ್ನಿ ಕಾಳ್ದು. ಪೀಸ್. ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ನಾನ ಮಾಡಬೇಕು. ಸಂಜೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಇನ್ನೂ ನಮ್ಮ ಮನೆಯಲ್ಲಿ ಯಾರೂ ಬಂದಿರಲ್ಲ. ನಾನು ನನ್ನ ತಂಗಿ ಇಬ್ಬರೇ ಬಂದಿರೋದು ಇವಾಗ ಸದ್ಯಕ್ಕೆ. ನಮ್ಮ ಅಕ್ಕ, ನಮ್ಮ ಶ್ರೀಮುದ್ದು, ಮತ್ತು ನಮ್ಮ ಅತ್ತೆ ಮಕ್ಕಳು ಪೂರ್ವಿ, ನಿಶು ಎಲ್ಲರೂ ಬರಬೇಕಿನ್ನ. ಬರ್ತಾರೆ ಒಬ್ಬೊಬ್ಬರಾಗಿ. ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಿದೆ ಅಂದರೆ, ಗೈಸ್ ಇನ್ನೊಂದು ನೋಡಿ, ನಮ್ಮ ಡೈನಿಂಗ್ ಟೇಬಲ್ ಮುಂಚೆ ಯಾವುದೋ ಬೇರೆದಿತ್ತು, ಇವಾಗ ಇದು. ಯಾಕಂದರೆ ಆ ಡೈನಿಂಗ್ ಟೇಬಲ್ ಸ್ವಲ್ಪ ಏನೋ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ಇದು ಟೀ ಕುಡ್ ಟೇಬಲು 40,000. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಮುಂಚಿನಗಿಂತ ಈ ಡೈನಿಂಗ್ ಟೇಬಲ್ ಚೆನ್ನಾಗಿದೆ. ಇದು ಟೀ ಕುಡ್ಡಲ್ಲಿ ಮಾಡಿರೋದು, ಚೆನ್ನಾಗಿದೆ, ತೂಕವಾಗಿದೆ. ಅಮ್ಮ ಲಾಸ್ಟ್ ಟೈಮ್ ತಂದಿದ್ವಲ್ಲ, ಅದು 30,000 ರೂಪಾಯಿ. ಅದ್ರ ಮೇಲೆ ನಾವು ಇನ್ನು ಸ್ವಲ್ಪ ಅಮೌಂಟ್ನ ಪೇ ಮಾಡಿಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ಅದನ್ನು ಮಾಡಿಸ್ಬಿಟ್ಟು ಇದನ್ನು ತಂದಿದ್ದೀವಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಮಮ್ಮಿ, ನನ್ನ ತಂಗಿ ಆ್ಯಸ್ ಯೂಶ್ವಲ್ ಏನೋ ಮೆತ್ಕೊಂತವಳು ಮಕ್ಕಕ್ಕೆ ಎಲ್ಲ. ನಮ್ಮ ಮಮ್ಮಿ ಮಸೊಪ್ಪು ಸಾರು ಮಾಡ್ತಾರೆ. ನಾನೇ ಕೇಳಿದೆ ನನಗೆ ಮಸೊಪ್ಪು ಸಾರು ಬೇಕು ಅಂತ. ಅದಕ್ಕೆ ನಮ್ಮ ಮಮ್ಮಿ ಮಸೊಪ್ಪು ಸಾಂಬಾರು ಮಾಡ್ತೈತೆ. ನಾನು ಬಂದಾಗೆಲ್ಲ ಮಾಡಿಸ್ಕೊಳ್ಳೋದು ನನಗೆ 2 ಅಡುಗೆ ಗೈಸ್. ನನಗೆ ಮಸೊಪ್ಪು ಸಾಂಬಾರು ಅಂದರೆ ಸಖತ್ ಇಷ್ಟ. ಮಸೊಪ್ಪು ಸಾಂಬಾರು, ಉಪ್ಪು ಸಾಂಬಾರು, ಬೇಳೆ ಉಪ್ಪು ಸಾಂಬಾರು. ಇಲ್ಲಿ ನೋಡಿ ಡ್ರಿಪ್ ಇರಿಗೇಷನ್ ಮಾಡಿಸಿದ್ವಿ ನಮ್ಮ ಕನಕಾಂಬರ ಗಿಡಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ತೆಂಗಿನ ಮರ ಇದೆಯಲ್ವಾ, ತೆಂಗಿಂದು ಗಿಡ ಉಡ್ತಾ ಇದೆ. ನಮ್ಮ ಮಮ್ಮಿ ಇದನ್ನು ಸುಮ್ಮನೆ ಎಸ್ತಿದ್ದಿಲ್ಲ ಗೈಸ್. ಇದು ನಾವೇ ಬೇಕು ಅಂತ ಹಾಕಿದ್ದಲ್ಲ. ನಮ್ಮ ಮಮ್ಮಿ ಇಲ್ಲಿ ಬೆಳೆಯೋಕ್ಕೆ ಬಿಡಲ್ಲ ಆಯಿತಾ. ದಾಳಿಂಬೆ ಮರನೂ ನೋಡಿ ಕಟ್ ಮಾಡಿಸ್ಬಿಟ್ಟೈತೆ. ಅಂದರೆ ಕಾಂಪೌಂಡ್ಗೆ ಬೇರೆ ಸುತ್ಕೊಳುತ್ತೆ ಅಂತ ಯಾವುದೂ ಬೆಳೆಯಲ್ಲ. ಬಟ್ ಈ ತೆಂಗಿನ ಮರ ನಮ್ಮ ಮನೆ ಮುಂದೆನೇ ಬೆಳೀತಾ ಇದೆ ಗೈಸ್. ವಾಟ್ ಎ ಪಾಸಿಟಿವ್ ಸೈನ್. ಸೊಪ್ಪು ಸಾರು, ಮುದ್ದೆ, ಮತ್ತು ಏನಿದು ಮಾವಿನಕಾಯಿ. ಆಲ್ರೆಡಿ ನಾನು ಇದನ್ನು ತಿಂದಿದ್ದೀನಿ. ಏನದು? ಸೀಬೆಕಾಯಿ ತಿಂದಿದ್ದೀನಿ ಆಗಲೇ. ಏನು? ಸೀಬೆಕಾಯಿ ತಿಂದೆ ಫೈಬರ್ಗೆ. ಮಳೆ ಬರ್ತೈತೆ ನೋಡ್ರಿ ಗೈಸ್, ಮಳೆ ಬರ್ತೈತೆ ನೋಡಿ. ಅಲ್ಲಿ ಬಾಬೈನ ಹಬ್ಬಕ್ಕೆ ಹೊಂಡದೊಳಗಡೆಗೆ ಸೌದೆಗಳು ಹಾಕಕ್ಕೆ ತಗೊಂಡೋಯ್ತಾ ಇರೋದು. We are all set to go. ಪೂರ್ವಿ, ನಿಶು, ಆಮೇಲೆ ನಮ್ಮ ಅಕ್ಕನ ತೋರ್ಸಂಗಿಲ್ಲ, ಅವಳು ಬರಲ್ವಂತೆ. ನಮ್ಮ ಮಮ್ಮಿ ಬರುತ್ತೆ. ಮಮ್ಮಿ ತಿರುಗು, ಈ ಕಡೆ ತಿರುಗಿ, ಅಲ್ಲ ಇತ್ತ ತಿರುಗಿ ಮಮ್ಮಿ. ಏನು ನಮ್ಮ ಮಮ್ಮಿ, ಅಯ್ಯೋ ಇವಳ್ದು ನೆವರ್ ಎಂಡಿಂಗ್ ಡ್ರೆಸ್ ಅಪ್. 6:30 7:30 ಆಯ್ತು. ಇವಳ್ದು ರೆಡಿ ಆದ್ರೆ ಅವಳ್ದು ರೆಡಿ ಆಗಿಲ್ಲ ಗೈಸ್. ನೆವರ್ ಎಂಡಿಂಗ್. ನಾವು ಅರ್ಧ ಗಂಟೆ ರೆಡಿ ಆದ್ವಿ. ನಿಮ್ಗೆಲ್ಲ ಇವಾಗ ಲೈಟಿಂಗ್ಸ್ ತೋರಿಸ್ತೀನಿ. ಅವರೆಲ್ಲರೂ ಬರೋವರೆಗೂ ನಾ ಇನ್ನೂ ರೆಡಿ ಆಗ್ತಾರೆ. ನನ್ನ ತಮ್ಮ ಸ್ನಾನ ಮಾಡ್ತಾನೆ ಗೈಸ್. ಸೊ ಹಾಗಾಗಿ ಅವ್ರು ಬರೋವರೆಗೂ ಲೈಟಿಂಗ್ಸ್ ತೋರಿಸ್ತೀನಿ. ಓಕೆನಾ? ಹೋಗ್ಬೋದು. ಬೇಗ ರೆಡಿ ಹೋಗೋದು ತೋರ್ಸಕ್ಕೆ. ಒಂದು ನಿಮಿಷ.
ಆಮೇಲೆ ಹೋಗ್ಬಿಟ್ಟು ದಾರ ಹಾಕ್ಸ್ಕೊಂಬರ್ಬೇಕು. ಯಾಕೆ ಅಂದ್ರೆ ಮನೇಲಿ ಇರೋರೆಲ್ರು ದಾರ ಹಾಕ್ಸ್ಕೊಂತಾರೆ. ಇವಾಗ ನಾನು ದಾರ ಹಾಕ್ಸ್ಕೊಂಬಂದು ತೋರಿಸ್ತೀನಿ ಆಯ್ತಾ. ಒಳ್ಳೇದ್ ಮಾಡೋ ದೇವ್ರು ಯಾವತ್ತೂ ನಾನು ಅವ್ರಿಗೆ ಒಳ್ಳೇದ್ ಮಾಡ್ತೀನಿ ಇವ್ರಿಗೆ ಒಳ್ಳೇದ್ ಮಾಡಲ್ಲ ಅಂತ ಹೇಳಲ್ಲ. ಸೊ ಎಲ್ಲರೂ ಹಾಕ್ಸ್ಕೊಳ್ಳಿ ದಾರನ. ಯಾರ್ಯಾರು ತಡಗಬಡಿಯವ್ರು ನೋಡ್ತಿರ್ತೀರಾ ಎಲ್ಲರೂ ಹಾಕ್ಸ್ಕೊಳ್ಳಿ ದಾರನ. ಅದೊಂದು ಪಾಸಿಟಿವ್ ಎನರ್ಜಿ, ಎಲ್ರಿಗೂ ಒಳ್ಳೇದು. ಹಿಂಸೆ ಮಾಡ್ತಾ ಇದೀನಿ, ನಮ್ಮ ಮಮ್ಮಿ ಹಾಕ್ಸ್ಕತ್ತಲ್ಲ. ಯಾವ ಹೆಂಗಸರು ಹಾಕ್ಸ್ಕೊಳ್ಳಲ್ಲ, ನಾನೇ ಹಾಕ್ಸ್ಕೊಳ್ಳಲಿ ಅಂತ ಐತೆ. ಎಲ್ಲರೂ ಸೌದೆ ತಗೊಂಡ್ ಹೋಗ್ತಾರೆ ನೋಡಿ, ರೋಡಲ್ಲೆಲ್ಲ ಹಾಕಿದಾರೆ ಲೈಟಿಂಗ್ಸ್. ನೀನೇನ ಮಾಡ್ತಿದ್ಯಾ ಗೈಸ್? ನಾವು ಶ್ರೀಮುದ್ದು ನೋಡಿ, ಶ್ರೀಮುದ್ದು ನನ್ನ ತಮ್ಮ ಇವಾಗ ರೆಡಿಯಾಗಿ ಬಂದ. ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ, ನಮ್ಮ ಅಪ್ಪ, ನನ್ನ ತಂಗಿ, ನಮ್ಮ ನಿಶು, ನಮ್ಮ ಪೂರ್ವಿ, ನಮ್ಮ ಶ್ರೀಮುದ್ದು ಎಲ್ರು. ಇವಾಗ ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ಮನೆಯಿಂದ ಸೌದೆ ತಗೊಂಡ್ ಹೋಗ್ಬೇಕು. ಆಮೇಲೆ ಒಂದು ಮನೆಯಿಂದನೂ ಎಷ್ಟಾಗುತ್ತೋ ಅಷ್ಟು ಸೌದೆ, ಒಬ್ಬೊಬ್ರು ಒಂದು ಟ್ರ್ಯಾಕ್ಟ್ರು, ಒಂದು ಆಟೋ ಹಂಗೆಲ್ಲ ತಗೊಂಡ್ ಹೋಗ್ತಾರೆ. ಒಂದ್ ಲಾರಿ ತಗೊಂಡೋದ್ರೆ ಸುಮ್ಮಿರೆ. ಈಗ ನಮ್ಮ ಮನೆಯಿಂದ ಒಂದು ಯಾವ್ದೋ ಒಂದು ಇದು ಒಂದು ಕೊಂಟು ಇಲ್ಲ ಒಂದು ಸೌದೆ, ಒಂದು ಕಟ್ಕೆ ಸೌದೆ, ಆ ಥರ ಏನಾದ್ರು ತಗೊಂಡೋಗಿ ಹಾಕ್ತಿವಿ. ಅದು ಪದ್ಧತಿ. ಪ್ರತಿ ಒಂದು ಮನೆಯಿಂದನೂ ಹಾಕ್ತಾರಲ್ವಾ, ಅದರಲ್ಲಿ ನಮ್ಮ ಬಾಬಯ್ಯ ಕೊಂಡ ಆಯ್ತಾರೆ. ನೀನು ಸೌದೆ ಎತ್ಕತ್ತೀಯ, ನಾನು ಸೌದೆ, ನೀನು ಸೌದೆ, ನೀನು ಸೌದೆ ನೋಡಿ. ಮತ್ತೆಲ್ಲ ನಾನು ನಡೀರಿ. ನಮ್ಮಪ್ಪ ಶ್ರೀಮಂತು ಯಾಕಾಗ್ತೆ? ಹೋಗು ಪೂರ್ವಿ, ಹಾಕು ಹೋಗು. ಗುಡ್. 7 ದಾರ ಕೊಡಿ. ಈ ಥರದ ದಾರಗಳು ಇಲ್ಲಿಂದ ಐತೆ ಕ್ಯೂ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಜಾಗ. ಇಲ್ಲೇ ನಿಂತ್ಕೊಂಡು ನಾನು ಯಾವಾಗಲೂ ಪ್ರತಿ ವರ್ಷ ಹಬ್ಬ ನೋಡೋದು ಇದೇ ಜಾಗದಲ್ಲಿ ನಿಂತ್ಕೊಂಡು. ಇಲ್ಲಿ ನಿಂತ್ಕೊಂಡ್ರೆ ಇದು ದೇವಸ್ಥಾನ, ಇದು ಆಮೇಲೆ ಆ ಜಾಗ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಈ ಜಾಗ ಪರ್ಫೆಕ್ಟ್ ಜಾಗ. ಗೈಸ್ ಬೆಂಕಿ ಉರಿತಾರದು ಅಲ್ಲಿ. ಇಲ್ಲಿಗೆ ಯಾವ ರೇಂಜಿಗೆ ಶಾಕು ಅವೇ ಉರಿತೈತಲ್ಲ. ಒಂದೆರಡು ರೌಂಡ್ ನಿಂತ್ಕೊಂಡ್ರೆ ಕರ್ರಗೆ ಆಗ್ಬಿಡ್ತೀವಿ ಅಷ್ಟೇ. ಇಲ್ಲಿಗೆ ಆ ರೇಂಜಿಗೆ ಶಾಖ ಹೊಡಿತೈತೆ. ನಮ್ಮ ಮಮ್ಮಿಯವ್ರು ಕ್ಯೂ ಅಲ್ಲಿ ನಿಂತವ್ರೆ. ನಂಬರ್ ಹೇಳ್ತೀಯಾ? ಓಕೆ ಆಯ್ತು, ಒಂದು ತಗೊಂಡಿದ್ದೀವಿ ಗೈಸ್. ಒಂದರಲ್ಲೇ ಆಟ ಆಡಬೇಕು. ನಂಬರ್ ಹೇಳು ಪುಟ್ಟ. ಮಾಡ ಗೈಸ್ ಇವಾಗ ಎಲ್ಲ ಹಾಕೋದು ಇಲ್ಲಿಗೆ ದೇವ್ರಿಗೆ ಹಾಕೋದು. ಗೈಸ್ ನೋಡಿ ಇವಾಗ ಎಲ್ಲರೂ ದಾರ ಹಾಕ್ಸ್ಕೊಂಬ. ಅಯ್ಯೋ ಶಿಟ್, ಎಲ್ಲರೂ ಅದು ಇಲ್ಲಿ ನನ್ನ ಹತ್ರ ದಾರ. ನೀನು ತೋರ್ಸಪ್ಪುರಿ. ಇದು ನಮ್ಮ ಶ್ರೀಮುದ್ದು ಹತ್ರ ನೋಡಿ. ಆಮೇಲೆ ನಮ್ಮ ನಿಶು ಹತ್ರ ಊಟ ಮಾಡ್ತಾವನು ಅವನು. ನಮ್ಮಪ್ಪ ಎಲ್ಲ ನಮ್ಮಪ್ಪ ಹಾಕ್ಸ್ಕೊಂಡಿದ್ದದ. ಎಲ್ಲಪ್ಪ ಅದು ದಾರ ಇಲ್ಲಿ ನಮ್ಮಪ್ಪಂದು ಇಲ್ಲಿ ಗೈಸ್. ಇದು ಯಾಕೆ ಅಂದರೆ ಹಾಕ್ಸ್ಕೊಳ್ಳೋದು ವರ್ಷಕ್ಕೊಂದ್ಸತಿ ನಾವು ಎಲ್ಲರೂ ಹಾಕ್ಸ್ಕೊತೀವಲ್ವ. ಅದ್ರದ್ದು ಏನಪ್ಪ ಅಂತಂದರೆ ಮನೆ ಒಂದು ವರ್ಷದಲ್ಲಿ ಮನೆ ಮಕ್ಳಿಗೆಲ್ಲ ಒಳ್ಳೇದಾಗಲಿ. ಇರೋ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಇದೊಂಥರ ಶ್ರೀರಕ್ಷೆ ಥರ ಫೀಲ್ ಮಾಡ್ತೀವಿ ಗೈಸ್. ಅದಕ್ಕೆ ಇದನ್ನ ಹಾಕ್ಸ್ಕೊಳ್ಳೋದು. ನಾಳೆ ಇದನ್ನ ಏನು ಮಾಡಬೇಕು ಅಂದರೆ ನಾಳೆ ದೇವ್ರ ಕೊಂಡೆ ಎಲ್ಲ ಆದಿ ಹೋದ್ಮೇಲೆ ಶ್ರೀಮುದು ಪ್ಲೀಸ್ ಮಗ್ನೆ. ಗೈಸ್ ಇವಾಗ ನಾವು ಮಧ್ಯರಾತ್ರಿ 2 ಗಂಟೆವರೆಗೂ ಅಲ್ಲಿ ದೇವ್ರು ಬರುತ್ತೆ. ಈಗ ಟೈಮು 10:30, 11 ಗಂಟೆ, 10 ಗಂಟೆ. ಇವಾಗ ಹೋಯ್ತಾ ಇದೀವಿ ಎಲ್ರು. ಮಲಿಕಬೇಕು ಅಂದ್ರೆ ನಾನೇನು ಮಾಡಲ್ಲ, ಈಗಲೇ ಹೇಳಿದ್ದೀನಿ ಶ್ರೀಮುದ್ದು. ಗೈಸ್ ಇವ್ರು ನೋಡಿ ನನ್ನ ಜೊತೆ ಬರ್ತವ್ರೆ. 2 ಗಂಟೆ 2:30ವರೆಗೂ ಇವಾಗ ಅಲ್ಲಿದ್ದು ಬರಬೇಕು. ಇವಾಗ ಆ್ಯಕ್ಚುಯಲ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ದೆ ಅಲ್ವಾ, ಇದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ಆಲ್ರೆಡಿ ನೋಡಿ ಎಲ್ಲ ಹೆಂಗೆ ಕೂತವ್ರು ಬಂದು ಆಲ್ರೆಡಿ ಸೀಟ್ ಇಟ್ಕೊಂಡ್ಬಿಟ್ಟವ್ರು. 10:30 ಟೈಮು. ಆಲ್ರೆಡಿ ಯಾವಾಗ ಬಂದ್ರಿ? 9 ಗಂಟೆಗ ಮನೆಗೆ ಹೋಗ್ಬಿಡಿ ನಾಳೆವರೆಗೂ. ಗೈಸ್ ಅಲ್ಲಿ ನೋಡಿ
ಸೌದೆ ಟೈಮ್ ಬಂದು 11 ಗಂಟೆ. ಸೌದೆ ನೋಡಿ ಎಷ್ಟಿದೆ. ಇನ್ನೊಂದು 2 ಅವರ್ ಫುಲ್ ಎಲ್ಲ ಕೆಂಡ ಆಗ್ಬಿಟ್ಟಿರುತ್ತೆ. ಇನ್ನು 2 ಗಂಟೆ ಟೈಮು, 2 ಗಂಟೆ ಅಷ್ಟರೊಳಗಡೆ ಅದೆಲ್ಲ ಬೂದಿ ಆಗ್ಬಿಟ್ಟಿರುತ್ತೆ ಗಾಯ್ಸ್. ಇಲ್ಲಿ ನಿಂತಿದ್ದೀವಿ, ಶಾಖ ಹೆಂಗ್ ಹೊಡಿತಾ ಇದೆ ಗೊತ್ತಾ, ನಿಂತ್ಕೊಳಕ್ ಆಗ್ತಲ್ಲ. ನಿಮ್ ಕಣ್ ಕೆಂಪಗಾಗಿದ್ಯಾ? ದೇವರು ಗರ್ಕಳಿಗೆ ಹೋಗಿದೆ, ಮತ್ತೆ ಬಂದು ಕೊಂಡಾದು. ಅದಾದ್ಮೇಲೆ 2 ಮುಸ್ಲಿಂ ದೇವ್ರನ್ನ ಕರ್ಕೊಂಡು ಹೋಗುತ್ತೆ. ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಅಕ್ಕೇನು ಬಂದಿದ್ದಾರೆ, ನಮ್ಮ ತಡಗವಾಡಿಯ ಸುಂದರಿಯರು. ಗೈಸ್ ಮನೆಗೆ ಬಂದು ಇವಾಗ ಫಸ್ಟು ನಮ್ಮ ದೇವರು ಪ್ರತಿ ಮನೆಗೂ ಹೋಗಿ ಹೋಗಿ ಕಾಲ್ಗೆ ನೀರು ಹಾಕ್ಸ್ಕೊತದೆ. ಅದು ಇಲ್ಲಿಂದನೇ ಸ್ಟಾರ್ಟು, ನಮ್ಮ ಬೀದಿಯಿಂದನೇ ಸ್ಟಾರ್ಟು, ಅಂದರೆ ಲಾಸ್ಟ್ ಮೂಲೆಕಲ್ ಬಸ್ ಸ್ಟಾಪಿಂದ. ಸೌಂಡ್ ಕೇಳಿಸ್ತಾ ಇದೆ, ದೇವ್ರು ಬರ್ತೈತೆ. ಆಲ್ರೆಡಿ ಟೈಮು 2:30, ಕಣ್ಣು ತುಂಬ ನಿದ್ದೆ. ಬಟ್ ಇಲ್ಲಿ ನೋಡಿ ನಾವು ನೀರಿಟ್ಟಿರೋದು ದೇವರಿಗೆ ಹಾಕೋಕ್ಕೆ ಅಂತ ನೀರೆಲ್ಲನೂ ಆಲ್ರೆಡಿ ಇಟ್ಟಿಟ್ಟೈತೆ ನಮ್ಮಪ್ಪ. ಆಮೇಲೆ ಹಾರ, ನಾನೊಂದು, ನಮ್ಮ ಅಪ್ಪ ಒಂದು, ನನ್ನ ತಮ್ಮ ಒಂದು, 3 ದೇವ್ರಿಗೆ 3 ಹಾರ ಹಾಕ್ತೀವಿ. ನೋಡಿದ್ರಲ್ವಾ ಪಾರ್ಟ್ 1 ವಿಡಿಯೋ ಬಾಬಾಯಿನ ಹಬ್ಬಂದು. ಇಷ್ಟೇ ಇವತ್ತಿಗೆ. ಸೊ ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಟ್ಟಿಲ್ಲ, ಯಾಕಂದರೆ ಬಾಬಾಯಿನ ಹಬ್ಬ ಅಂದ್ರೇ ಏನಪ್ಪ ಸ್ಪೆಷಲ್ ಅಂದರೆ ಆ ಟಮಟೆ ಸೌಂಡು ಮತ್ತು ಆ ಸ್ಟೆಪ್ಪು, ಆಮೇಲೆ ಅದು ವೈಬ್ ಇರುತ್ತಲ್ವ, ಅದ್ರ ಸುತ್ತ ಸೌಂಡ್ ಇರುತ್ತಲ್ವ, ಅದು ಆ್ಯಕ್ಚುಲಿ ಮಜಾ ಕೊಡೋದು. ಅದಕ್ಕೆ ಅಂತ ಯಾವುದ್ರಲ್ಲೂ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಎಲ್ಲದರಲ್ಲೂ ರಾ ವಿಡಿಯೋ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡಿ. ಇದು ಬರೀ
ಯಾವುದು ಒಂದು ದಿನದ್ದಾಗಿದೆ. ಅದ್ರ ನೆಕ್ಸ್ಟ್ ಡೇನೂ ಇದೆ ಬಾಬಯ್ಯ ಸತ್ತೋಗೋದು. ಸೊ ಅದು ನೆಕ್ಸ್ಟು ವಿಡಿಯೋನು ನಾನು ಬೇಗನೆ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್ ಬಾಯ್.